ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೋಮ್ ಮೇಡ್ ರಾಗಿ ಮಾಲ್ಟ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದನ್ನು ನಿಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲಿಂದ ತರಿಸ್ಕೊಂಡಿದ್ದು. ಅಶ್ವಿನಿ ಮೇಡಮ್ ಅವರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಗಟ್ಟಿಮೇಳ ಅಥವಾ ರಾಧಾರಮಣ ಸೀರಿಯಲ್ನಲ್ಲಿ ನೀವು ನೋಡಿರ್ತೀರ. ನಾನು ಈ ವ್ಲಾಗ್ನ ನೋಡಿದಾಗ ಇದನ್ನು ತರಿಸ್ಕೊಳ್ಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಅವರೇ ಇದನ್ನು ಕೈಯಾರೆ ಮಾಡಿರೋ ಅಂಥದ್ದು, ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಥವಾ ಡ್ರೈ ಫ್ರೂಟ್ಸು ಮತ್ತು ಸೀರೀಸ್ ಎಲ್ಲನೂ ಬಳಸಿ ಮಾಡಿರೋ ಅಂಥದ್ದು. ನಾನು ಸಾಮಾನ್ಯವಾಗಿ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ, ಬಟ್ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ನ ಖಂಡಿತ ಹಾಕಿ ಮಾಡ್ತಾ ಇರಲಿಲ್ಲ. ಸೊ ಇದನ್ನು ನೋಡಿದಾಗ ನಾನು ಅವರು ಮೇಕಿಂಗ್ ವಿಡಿಯೋ ಮಾಡಿದಾಗ ನನಗೆ ತುಂಬಾ ವರ್ತ್ ಅನಿಸ್ತು. ಮತ್ತು ಇಷ್ಟೆಲ್ಲ ಕಾಳುಗಳನ್ನು ಬಳಸಿ ನಾನು ಖಂಡಿತ ಮಾಡೋಕ್ಕಾಗಲ್ಲ ಅಂತಲೂ ಅನ್ನಿಸ್ತು. ಆದ್ದರಿಂದ ನಾನು ತರಿಸ್ಕೊಂಡೆ. ಯಾವ ರೀತಿ ಪೌಡರ್ ಇದೆ ಅಂತ ನೋಡ್ತಾ ಇದ್ದೀರಾ ಅಲ್ವಾ. ನಾನು ಅರ್ಧ kg ಬುಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಪ್ಯಾಕಿಂಗ್ ಕೂಡ ಎಷ್ಟು ನೀಟಾಗಿ ಮಾಡಿ ಕಳಿಸಿದ್ದಾರೆ ಅಂತ ಹೇಳಿಬಿಟ್ಟು. ಹಾಗೆ ಒಂದು ಟ್ಯಾಗ್ನು ಕೂಡ ಕಳಿಸಿರ್ತಾರೆ ಅದ್ರ ಜೊತೆಗೆ, ವಿತ್ ಲವ್ ಹೋಮ್ ಮೇಡ್ ಅಂತ ಹೇಳಿಬಿಟ್ಟು. ಎಷ್ಟು ನೀಟಾಗಿ ಇದನ್ನು ಓಪನ್ ಮಾಡ್ತಿದ್ದಂಗೆ ಒಂದು ಕಾಳೆಲ್ಲ ಹುರಿದಿರ್ತೀವಲ್ವ, ಅದು ಒಂದು ಫ್ಲೇವರ್ ಕೂಡ ನಮಗೆ ಗೊತ್ತಾಗುತ್ತೆ. ತುಂಬಾ ಘಮ ಘಮ ಅಂತ ಅನಿಸ್ತಾ ಇರುತ್ತೆ. ನೀವು ಕೂಡ ತಗೊಳ್ಬೋದು ಮನೆಯಲ್ಲೇ. ಈ ರೀತಿ ಸಿರಿಧಾನ್ಯ ಎಲ್ಲನೂ ಹಾಕಿ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಸಾಕಷ್ಟು ಬಾರಿ ಬಳಸಿ ಆನಂತರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಅವರು ಹೇಳಿರೋ ಹಾಗೆ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ಬಳಸಿ ಇದನ್ನು ಮಾಲ್ಟ್ನ ಮಾಡ್ಕೊಳ್ತಾರೆ. ಅದರಿಂದ ನಾನು ಫ್ಲಿಪ್ಕಾರ್ಟ್ನಲ್ಲಿ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಗಳನ್ನು ಕೂಡ ತರಿಸ್ಕೊಂಡು ಬಳಸ್ಕೊಳ್ತಾ ಇದ್ದೀನಿ. ಇದರಿಂದ ಈಗ ಬೇಸಿಗೆ ಆಗಿರೋದ್ರಿಂದ ಇದು ನಮ್ಮ ದೇಹನ ತಂಪಾಗಿಡೋಕ್ಕೆ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಇದರಲ್ಲಿ ಒಮೆಗಾ 3 ಎಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈ ರೀತಿ ಇರುತ್ತೆ. ಇನ್ ಕೇಸ್ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಈ ರೀತಿ ಚಿಯಾ ಸೀಡ್ಸ್ ಇರುತ್ತೆ. ಹಾಗೆ ಸಬ್ಜಾ ಸೀಡ್ಸ್ನ ಕೂಡ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಇದೆರಡನ್ನೂ ಕೂಡ ಬಳಸಿ ನಾನು ಮಾಲ್ಟ್ ಪೌಡರ್ನ ಹೇಗೆ ಮಾಲ್ಟಾಗಿ ಮಾಡ್ಕೊಳ್ಳೋದು ಅಂತ ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ನೀವು ಈ ಹೋಮ್ ಮೇಡ್ ರಾಗಿ ಮಾಲ್ಟ್ ಪೌಡರ್ನ ಬಳಸಿ ವೆಯ್ಟ್ ಗೇನ್ ಕೂಡ ಮಾಡ್ಕೊಳ್ಬಹುದು ಅಥವಾ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬಹುದು. ಯಾವ ರೀತಿ ಅಂತ ಹೇಳಿ ನಿಮಗೆ ಮಾಲ್ಟ್ ಪೌಡರ್ನ ತಗೊಂಡ ಮೇಲೆ ಅವರೇ ವಿಡಿಯೋ ಲಿಂಕನ್ನು ಕೂಡ ಮೇಕಿಂಗ್ ವಿಡಿಯೋನ ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ನೋಡಿ ನೀವು ವೆಯ್ಟ್ ಲಾಸ್ ಬೇಕಿದ್ರೂ ಮಾಡ್ಕೊಳ್ಬೋದು, ವೆಯ್ಟ್ ಗೇನ್ ಕೂಡ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುವಂತೆ ಮಾಲ್ಟ್ ಪೌಡರ್ನ ಬಳಸ್ಕೊಳ್ಬಹುದು. ಅಥವಾ ಹಾಗೇ ಕೂಡ ಬಳಸ್ಬೋದು. ವೆಯ್ಟ್ ಲಾಸ್ ಗೇನ್ ಏನು ಬೇಡ, ಹಾಗೆ ನಾವು ಹೇಗಿದ್ದೀವೋ ಹಾಗೆ ಇರೋಲಿಕ್ಕೆ ಹೆಲ್ದಿಯಾಗಿ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ನಾನು ಯಾವ ರೀತಿ ಮಾಡ್ಕೊಳ್ತಿದ್ದೀನಿ ಅಂತ ಬೆಳಗಿನ ಜಾವ ನಾನು ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಾನು ಮಜ್ಜಿಗೆನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಮೊಸರನ್ನ ಒಂದು ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಗ್ಲಾಸಿಗೆ ಒಂದು ಅರ್ಧ ಸ್ಪೂನಷ್ಟು ಚಿಯಾ ಸೀಡ್ಸ್ ಮತ್ತು ಅರ್ಧ ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಇದನ್ನು ರಾತ್ರಿನೇ ನೆನೆ ಇಡಬೇಕು ಅಂತ ಏನಿಲ್ಲ. ಮಾಲ್ಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಅರ್ಧ ಗಂಟೆ ಮಜ್ಜಿಗೆ ಮಾಡ್ಕೊಳ್ತೀವಲ್ವ, ಆ ಟೈಮಲ್ಲಿ ನಾವು ಮಜ್ಜಿಗೆ ಜೊತೆಗೆ ನೆನೆ ಇಟ್ಕೊಂಡ್ರೆ ಸಾಕು. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ 2 ಗ್ಲಾಸಿಂದ ಈ ರೀತಿ ಪಲ್ಟಾಯಿಸ್ಕೊಂಡು ಮಜ್ಜಿಗೆನ ಮಾಡ್ಕೊಳ್ಬೋದು. ನಮಗೆ ಮಿಕ್ಸಿಯಲ್ಲಿ ರುಬ್ಕೊಂಡು ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಮಜ್ಜಿಗೆ ಪ್ರಿಪೇರ್ ಆಗುತ್ತೆ. ಮೊದಲೇ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ನಾನು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ನ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹಾಗೆ ಹಾಕಿ ದೇಹಕ್ಕೆ ಸೇವಿಸೋದು ತಪ್ಪು. ಯಾಕೆಂದರೆ ಅದು ನೀರನ್ನು ಜಾಸ್ತಿ ಹೀರ್ಕೊಳ್ಳುತ್ತೆ. ಆದ್ದರಿಂದ ನಾವು ನೀರಲ್ಲಿ ನೆನೆಸಿಟ್ಟು ತಗೊಳ್ಬೇಕು. ಇಲ್ಲದೇ ಇದ್ದರೆ ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ನೀರಲ್ಲಿ ನೆನೆಸಿಟ್ಟು ತಗೊಳ್ಳೋದ್ರಿಂದ ಏನೂ ಆಗೋದಿಲ್ಲ, ದೇಹಕ್ಕೆ ತಂಪಾಗತ್ತೆ. ಮಜ್ಜಿಗೆ ಮಾಡಿ ಇಟ್ಕೊಂಡ್ಮೇಲೆ ನಾನು ಮಾಲ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಕುದೀಲಿಕ್ಕೆ ಇಟ್ಟು ಇನ್ನೊಂದು ಗ್ಲಾಸಿಗೆ 2ರಿಂದ 3 ಸ್ಪೂನಷ್ಟು ಮಾಲ್ಟ್ ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಬ್ರಿಗಾದರೆ 2 ಸ್ಪೂನ್ ಆದರೆ ಸಾಕು. ನಾನು ಇಬ್ಬರಿಗೆ ಮಾಡ್ಕೊಳ್ತಾ ಇದ್ದೀನಿ, ಅದರಿಂದ 3 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಆಲ್ರೆಡಿ 15 ಡೇಸಿಂದ ಬಳಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಡಬ್ಬಿ ಖಾಲಿ ಆಗಿರೋದನ್ನು.
ನನಗಂತೂ ತುಂಬಾ ಇಷ್ಟ ಆಯಿತು, ಒಳ್ಳೆಯ ರಿಸಲ್ಟ್ ಕೂಡ ಇದೆ. ಹೋಲ್ ಡೇ ಎನರ್ಜಿಟಿಕ್ ಆಗಿ ಇರ್ಬೋದು. ಹಾಗೆ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಎಲ್ಲ ಬಳಸೋದ್ರಿಂದ ನಾವು ಕೂಲಾಗಿ ಕೂಡ ಇರುತ್ತೆ ಈ ಬೇಸಿಗೆ ಟೈಮಲ್ಲಿ. ಈಗ ಗ್ಲಾಸ್ಗೆ ನಾನು 2-3 ಸ್ಪೂನ್ ಪೌಡರ್ ಹಾಕಿದ್ನಲ್ವ, ನೀರು ಹಾಕಿ ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೊಳ್ಬೇಕು ಈ ರೀತಿ. ಈಗ ಕಲಿಸ್ಕೊಂಡಾದಮೇಲೆ ನೀರು ಕುದೀತಾ ಇದೆ ಅಲ್ವಾ, ಇದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ಈ ರೀತಿ ಹಾಕ್ಕೊಂಡ್ಮೇಲೆ ಸ್ಪೂನಲ್ಲಿ ತಿರುಕೊಳ್ತಾ ಇರಬೇಕು, ಇಲ್ಲದಿದ್ದರೆ ಇಲ್ಲೂ ಕೂಡ ಮತ್ತೆ ಗಂಟಾಗತ್ತೆ. ಇದು ಕುದಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ಸರಿ ಕುದಿ ಬಂದಮೇಲೆ ಹಾಗೆ ಬೇಯಿಸ್ಕೊಳ್ಬೋದು 1-2 ನಿಮಿಷ. ಅಲ್ಲಿವರೆಗೂ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು. ನೋಡಿ, ಈಗ ಕುದಿ ಬಂದಿದೆ. 1-2 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಮುಚ್ಚಳ ಮುಚ್ಚಿ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು. ಈಗ ತಣ್ಣಗಾಗಿದೆ. ನಾನು ಇದರಲ್ಲಿ 2-3 ಸ್ಪೂನಷ್ಟು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಸೇರಿಸಿ ನಾನು ನನ್ನ ಮಗಳಿಗೆ ತಿನ್ನಿಸ್ತೀನಿ. ತುಂಬಾ ಇಷ್ಟಪಟ್ಟು ನನ್ನ ಮಗಳು ಕೂಡ ತಿಂತಾರೆ. ಈಗ ಉಳಿದಿರೋಂಥ ಮಾಲ್ಟಿಗೆ ನಾನು ಮಜ್ಜಿಗೆ ಮುಂಚೆನೇ ಚಿಯಾ ಸೀಡ್ಸ್ ಮತ್ತು ಸಬ್ಜಾ ಸೀಡ್ಸ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಲ್ಲ, ಇದೆಲ್ಲ ಚೆನ್ನಾಗಿ ನೆಂದಿರುತ್ತೆ. ಈಗ ಇದನ್ನು ಮಾಲ್ಟ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ, ಮಾಲ್ಟ್ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಚಿಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಇಲ್ಲ ಅಂತ ಹೇಳಿದ್ರೆ ಹಾಗೆ ಬರೀ ಮಜ್ಜಿಗೆನೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಕೂಡ ಸೇವಿಸ್ಬೋದು. ಇದ್ದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಬೇಯಿಸ್ಕೊಳ್ಬೇಕಾದ್ರೇ ಉಪ್ಪು ಹಾಕ್ಕೊಳ್ಬೋದು. ನಾನು ಮಗಳಿಗೆ ಸ್ವಲ್ಪ ಬೆಲ್ಲ ಹಾಕಿನೂ ಕೂಡ ಸರ್ವ್ ಮಾಡ್ತೀನಲ್ವ, ಸ್ವಲ್ಪ ಎತ್ತಿಟ್ಕೊಂಡು ಆನಂತರ ಉಪ್ಪನ್ನು ಹಾಕ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು 2-3 ಗ್ಲಾಸ್ವರೆಗೂ ಇದಾಗುತ್ತೆ. ನಾನಿಲ್ಲಿ ದೊಡ್ಡ ಗ್ಲಾಸ್ಗೆ ಹಾಕ್ತಾ ಇರೋದ್ರಿಂದ 2 ಗ್ಲಾಸ್ ಆಗುತ್ತೆ. ಮೀಡಿಯಮ್ ಸೈಜ್ ಗ್ಲಾಸ್ ಆದರೆ 3 ಗ್ಲಾಸ್ವರೆಗೂ ಇದು ಆಗುತ್ತೆ. ಆರಾಮಾಗಿ ಇಬ್ಬರು ಕುಡಿಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಆಗಿರುತ್ತೆ. ಜೊತೆಗೆ ಬಿಸಿಲಿಗೆ ನನಗನ್ಸಿದ ಪ್ರಕಾರ ಬೆಳಿಗ್ಗೆ ಕುಡಿದ್ರೆ ನಿಮಗೆ ಸಂಜೆವರೆಗೂ ತುಂಬ ಅಷ್ಟೊಂದು ದಣಿವು ಅನಿಸಲ್ಲ, ತುಂಬ ಆ್ಯಕ್ಟಿವ್ ಆಗಿ ಇರ್ಬೋದು, ತುಂಬ ಎನರ್ಜಿಟಿಕ್ ಆಗಿ ಅನಿಸುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಅಥವಾ ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಹೇಗೆ ಈ ಪೌಡರ್ನ ಮಾಡ್ಕೊಳ್ಳೋದು ಅಂತಲೂ ಕೂಡ ನಿಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ನಲ್ಲಿ ತೋರಿಸಿದ್ದಾರೆ. ಅದನ್ನು ಕೂಡ ಫಾಲೋ ಮಾಡಿ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ಬೆಟರ್ ನಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತರಿಸ್ಕೊಂಡು ಇದನ್ನು ನೀವು ದಿನನಿತ್ಯ ಬಳಸ್ಬೋದು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಇದನ್ನು ಕಳಿಸ್ಕೊಟ್ಟಿದ್ದಕ್ಕೆ. ಎಲ್ಲಿಂದ ತರಿಸಿದಪ್ಪ? ಯಾರ ಹತ್ರದಿಂದ ತರಿಸಿದಪ್ಪ? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಹೇಗಿದೆ? ಮಾಡ್ಕೊಡೋ ಸರಿ, ಹೇಗಿದೆ? ಚೆನ್ನಾಗಿದೆ.